Links to the full-length reaction, as well as the free Discord room where we can gush about this film and suggest new films to react to, are down below. I'm watching K.G.F. Chapter 1 in Kannada because Wikipedia says it's a Kannada language film, so I try to react to it and watch it in its original language, since I'll be reading subtitles anyway. And if you want a different version of this that can be watched with other languages of your preference, just tell me and I can make that happen. But otherwise, let's get into this first 10 minutes. That's weird. Amazon is saying we're not even allowed to start watching the video unless you hit the like button in under 5 seconds. Please, 5, 4, 3, 2. You did it early. Thank you. Let's jump into it. मैंने राक्षसों के बारे में सुना था। पहली बार एक राक्षस को देखा। उसके बारे में कोई लिखना या पढ़ना नहीं चाहिए। उसका कोई नामो निशान इतिहास के पन्नों में नहीं रहना चाहिए। I am enforcing the army and signing a death warrant of the biggest criminal in India. This is ridiculous. How can somebody write something so careless? ಅದರಲ್ಲೂ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಈ ತರ ಬರೀತಾರೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಈ ಬುಕ್ ನ ಪಬ್ಲಿಷ್ ಮಾಡಬೇಕು ಅಂತಿದ್ರು, ಆದ್ರೆ ಗವರ್ನಮೆಂಟ್ ಈ ಬುಕ್ ನ ಬ್ಯಾನ್ ಮಾಡಿ ಸೀಸ್ ಮಾಡಿ ಎಲ್ಲಾ ಕಾಪಿನೂ ಸುಟ್ಟು ಹಾಕಿದ್ರು. ಪೊಲೀಸ್ ಸೋರ್ಸ್ ಮುಖಾಂತರ ಈಗ ಸಿಕ್ಕಿರೋದು ನನಗಿದೊಂದೇ ಕಾಪಿ. ದೀಪಾ, ಕಾಲಿಂಗ್ ಫಾರ್ ಅನ್ ಇಂಟರ್ವ್ಯೂ. ಸರ್, ಅವ್ರು ಸೀನಿಯರ್ ಜರ್ನಲಿಸ್ಟ್ ಅಂತ ಗೊತ್ತು, ಆದ್ರೆ ಈ ಪುಸ್ತಕದಲ್ಲಿ ನನಗೆ ಒಂದೇ ಒಂದು ಸತ್ಯನೂ ಕಾಣ್ತಾ ಇಲ್ಲ. I have an interview to take in Delhi and I'm getting late for the flight. ಗವರ್ಮೆಂಟೇ ಈ ಪುಸ್ತಕನ ಬ್ಯಾನ್ ಮಾಡಿ ಸೀಸ್ ಮಾಡೋ ಇಂಟ್ರೆಸ್ಟ್ ತೋರಿಸಿದೆ ಅಂದ್ರೆ ಇದರಲ್ಲೇನೋ ನಿಜ ಇರಬೇಕಲ್ವಾ? ನಾನು ಈ ಟಿವಿ ಚಾನೆಲ್ ಓನರ್ ಆಗಿರಬಹುದು, ಆದರೆ ಯು ಆರ್ ದ ಫೇಸ್ ಆಫ್ ಇಟ್ ಅಂಡ್ ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಡಿಸಿಷನ್. ಆದ್ರೆ 50 ವರ್ಷಗಳಿಂದ ನಾನು ಆನಂದನ್ ನೋಡ್ತಾ ಇದ್ದೀನಿ. ಅವನು 1 ಅಕ್ಷರ ಬರೀಬೇಕಾದ್ರೂ 100 ಸಲ ಯೋಚನೆ ಮಾಡ್ತಾನೆ. ಪುಸ್ತಕನೇ ಬರೆದಿದ್ದಾನೆ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅದಾದ್ಮೇಲೆ ಯು ಕ್ಯಾನ್ ಫೈಂಡ್ ಸಮನ್ ಎಲ್ಸ್ ಟು ಡೂ ದ ಜಾಬ್. ಶ್ಯಾಮ್ ಸರ್, ಇಂಟರ್ವ್ಯೂನ ಆರ್ಕೆ ರೂಮ್ ನಲ್ಲಿ ಅರೇಂಜ್ ಮಾಡು. ಎಲ್ಲರನ್ನು ಆಚೆ ಕಳಿಸು. ಇದರ ಬಗ್ಗೆ ಯಾರಿಗೂ ಗೊತ್ತಾಗಬಾರದು. ಐ ಡೋಂಟ್ ವಾಂಟ್ ಎ ಲೈವ್ ರೆಕಾರ್ಡಿಂಗ್. ಸರಿ ಸರ್. ನಾವು ಜರ್ನಲಿಸ್ಟ್, ಸಣ್ಣ ಪುಟ್ಟ ವಿಷಯಗಳಿದ್ರು ಗಾಳ ಹಾಕ್ಬಿಡುತ್ತೇವೆ. ನೀವು ಬರ್ದಿರೋ ಈ ಬುಕ್ ಅಲ್ಲಿ ಇಷ್ಟು ದೊಡ್ಡ ವಿಷಯ, ಇದರಿಂದ ಪ್ರಶ್ನೆಗಳ ಪ್ರವಾಹನೇ ಹುಟ್ಟುತ್ತೆ. ಈ ವಿಷಯಗಳೆಲ್ಲ ನೇರವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಆಧರಿಸಿದೆ. ಏನೋ ದೊಡ್ಡ ಸಾಯ ಬಕ್ಕೀನಂತ ಬೆಂಗಳೂರಿಗೆ ಬಂದೆ. ಇಲ್ಲಿ ಸಿಕ್ಕಿದ ಪಕ್ಕ ಚಾಕ್ರಿ ಮಾಡ್ಕೊಂಡಿರೋಣ ಅಂದ್ರ ಆಫೀಸ್ನಾಗ ಆ ಪಿಂಡ್ರಿ ಪಿಲಿ ನಮ್ಮ ಮಕ್ಕಳು ಕಾಟ ಆತ ಕೈಯ ರೊಕ್ಕ ಇಲ್ದ ಊರ್ಗ್ ಹೋಗೋಣಂದ್ರ ಅಪ್ ಮಾಡಿ ಸಾಲ ತೀರಂಗಿಲ್ಲ. ಸೌದತ್ತಿ ಅಲ್ಲವ, ಈ ಬಡವನ್ಗೊಂದ್ ಚಿಟ್ಕೆ ದಾರಿ ಕೊಟ್ಟು ಕಾಪಾಡವ್ವ. ಮೇಡಮ್, ರೇಪ್ಗೆ ಬರೀ ಗಂಡಸರೇ ಕಾರಣ ಅನ್ನೋದು. ಶಟ್ ಅಪ್ ಮಿಸ್ಟರ್ ನಾಗರಾಜ್. ಈ ಅಮ್ಮ ಏನ್ ದುರ್ಗ ಮಾಡಿದಂಗ ಆಡ್ತಾಳಲ್ರಿ ಅಪ್ಪ. ದೀಪಾ ಮೇಡಮ್ ಅವ್ರಿಗೆ ಆರ್ಕೆ ರೂಮ್ ಅಲ್ಲಿ ಯಾರು ಟೀ ಕೊಡೋದು? ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ ಅಂತ ಬರ್ದಿದ್ದೀರಲ್ಲ, ಈ ನಿಮ್ ಕಲ್ಪನೆಗೆ ಏನ್ ದಾಖಲೆ ಇದೆ? ಇದನ್ನೆಲ್ಲ ಜನ ಓದ್ತಾರ? ಇದನ್ನೆಲ್ಲ ನಂಬ್ತಾರ? ಆ ಪುಸ್ತಕ ಕೊಡಿ. ಈಗ ಓದ್ತಾರ? ಎಲ್ಡೋರಾಡೋ ಅಂದ್ರೆ ಏನ್ ಗೊತ್ತಾ? ಯು ಮೀನ್ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್? ಸಾವಿರಾರು ವರ್ಷಗಳಿಂದ ಚಿನ್ನದ ಸಾಮ್ರಾಜ್ಯ ಇದೆ ಅಂತ ಎಷ್ಟೋ ರಾಜರು, ಅದನ್ನು ಹುಡುಕೋ ಹುಚ್ಚಿನಲ್ಲಿ ಎಷ್ಟೋ ಸೈನ್ಯಗಳನ್ನು ಕಳ್ಕೊಂಡಿದ್ದಾರೆ. ಯಾರೊಬ್ಬರಿಗೂ ಅದು ಸಿಕ್ಕಿರ್ಲಿಲ್ಲ. ಯಾರೊಬ್ಬನಿಗೆ ಸಿಕ್ಕಿದ್ರು ಅವನು ಎಲ್ರಿಗಿಂತ ದೊಡ್ಡ ರಾಜ ಆಗ್ತಿದ್ದ ಅಲ್ವಾ? ಪಾಸಿಬ್ಲಿ. ಅಂಥವನ ಬಗ್ಗೆ ಈ ಪುಸ್ತಕ ಬರೆದಿದ್ದೇನೆ. ಆದ್ರೆ ಇದು ಕಲ್ಪನೆ ಅಲ್ಲ, ನಿಜ ಅಂತ ತೋರಿಸೋದಕ್ಕೆ.
ಪ್ರಪಂಚದಲ್ಲಿ ಒಂದೇ ದಾಖಲೆ ಇದೆ. ಮಣ್ಣಲ್ಲಿ ಮುಚ್ಚೋಗಿರೋ ವೀರಗಲ್ಲು. ವೀರ್ಗಲ್ಲ? ಬಟ್ಟೆ ಒಗೆಯೋಕೆ ಕೆರೆ ಪಕ್ಕದಲ್ಲಿರೋ ಕಲ್ಲಲ್ಲ. ಆ ಕಲ್ಲಲ್ಲಿ ಅವನ ಚಿತ್ರ ಕೆತ್ತಿದ್ದಾರೆ ಅಂದ್ರೆ ಅವನೇನೋ ದೊಡ್ಡದಾಗೆ ಸಾಧಿಸಿರ್ಬೇಕು. ಆ ನಿಮ್ ವೀರ್ಗಲ್ಲು ಎಷ್ಟೇ ಆಳದಲ್ಲಿರ್ಲಿ, ನಾನು ಅದನ್ನ ತೆಗಿಸ್ತೀನಿ. ಐ ವಾಂಟ್ ಟು ಸಿ ಇಟ್, ದ ಸ್ಟೋನ್, ಇಫ್ ಇಟ್ ಎಕ್ಸಿಸ್ಟ್. ಗೆಟ್ ಎನ್ ಎಕ್ಸ್ಕವೇಷನ್ ಟೀಮ್ ರೆಡಿ. ಎಷ್ಟಾದ್ರೂ ಖರ್ಚಾಗಲಿ, ಲೆಟ್ಸ್ ಡಿಗ್ ಇಟ್ ಅಪ್. ಎಲ್ಲಿಗೆ ಕಳ್ಸೋಣ ಸರ್? ಎಲ್ಲಿದೆ ನಿಮ್ ವೀರ್ಗಲ್ಲು? ಎಲ್ಲಿದೆ ಆ ನಿಮ್ ಎಲ್ ಡೊರಾಡೋ? K.G.F ಟೌನ್ನಿಂದ 18 ಕಿಲೋಮೀಟರ್ ದೂರ ಬಾಗ್ನೂರ್ ಸಿಗುತ್ತೆ. ಅಲ್ಲಿಂದ ಬೈಂದೂರ್ ರಸ್ತೆಯಲ್ಲಿ 12 ಕಿಲೋಮೀಟರ್ ಆದ್ಮೇಲೆ ಎಡಕ್ಕೆ ಹೋದ್ರೆ 4 ಕಿಲೋಮೀಟರ್ ಬಲಕ್ಕೆ ಒಂದು ಗುಡ್ಡ ಸಿಗುತ್ತೆ. I was pretty sure that was the beginning of the film, but I was actually very 50-50 whether that was a trailer or not. It would have surprised me, but I was like, is this a trailer before the movie for another movie? Just how it was all edited together and shot and stuff. It was all for the, to hook us like a trailer would. Interesting that that's how it played out in the movie. ಒಂದು ಆರ್ಟಿಕಲ್ ಇಲ್ಲ. ಹೋಗ್ಲಿ, ಪೇಪರ್ಸ್ ಬಿಡಿ, ಈ ಬುಕ್ಕು ಬಿಡಿ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಯು. ನಿಮ್ ಬಾಯಿಂದ ಕೇಳೋಣ. ಯಾರ ಆ ವ್ಯಕ್ತಿ? ಆ ವ್ಯಕ್ತಿ ಹೀರೋ ಆಗಿದ್ನಾ, ವಿಲನ್ ಆಗಿದ್ನಾ? ಏನ್ ನಡೀತಾ ಜಾಗದಲ್ಲಿ? KGF ನಲ್ಲಿ ಸಿಗುವ ಚಿನ್ನಕ್ಕೆ ಅಪಾರವಾದ ಬೆಲೆ ಇದೆ. ಆದರೆ ಅದನ್ನು ತೆಗೆದ ಕೈಗಳ ಹಿಂದೆ ದೊಡ್ಡ ಚರಿತ್ರೆನೇ ಇದೆ. ಪ್ರಪಂಚದಲ್ಲಿ ಚಿನ್ನ ಎಲ್ಲಿ ಸಿಕ್ಕಿದ್ರೂ ಆಕಸ್ಮಿಕವಾಗಿ ಸಿಗೋದು. 1951ರಲ್ಲಿ KGF ಟೌನ್ನಿಂದ 18 ಕಿಲೋಮೀಟರ್ ದೂರದಲ್ಲಿ ರೈತರು ಬಾವಿ ಅಗೆಯುವಾಗ ಅವರಿಗೆ ಒಂದು ವಿಚಿತ್ರವಾದ ಕಲ್ಲು ಸಿಕ್ತು. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸರ್ಕಾರಿ ಆಫೀಸರ್ಗಳು ಬಂದರು. ಅವರ ಜೊತೆ ಸೂರ್ಯವರ್ಧನ್ ಇದ್ದ. ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟಿದ. ಕಲ್ಲು ಬಂಡೆಗಳು ಸಿಗುವಷ್ಟು ಸುಲಭವಾಗಿ ಚಿನ್ನ ಸಿಗಲ್ಲ. ಆದರೆ ಸೂರ್ಯವರ್ಧನ್ಗೆ ಕಲ್ಲು ಬಂಡೆಗಳೆಲ್ಲ ಚಿನ್ನದ ರಾಶಿಯಾಗಿ ಸಿಕ್ತು. ಅವನು ಅಲ್ಲಿಂದ ಧೂಳಿನ ಕಣಾನು ಗಾಳಿಗಾರಕ್ಕೆ ಬಿಡಲಿಲ್ಲ. ನಿನಗೆ ಸುಲ್ತಾನನಂತ ಮಗ ಹುಟ್ಟಿದನಮ್ಮ. ರಾಜಾ, ಅಪ್ಪ ಇಲ್ವಂತಲ್ಲ, ಅಮ್ಮ ತುಂಬಾ ಕಷ್ಟ ಪಡ್ತಾಳೆ. ಅಪ್ಪ ಬೇಕೇನಾ? ಸೂರ್ಯವರ್ಧನ್ ಆ ಭೂಮಿನ ಲೈಮ್ ಸ್ಟೋನ್ ಮೈನಿಂಗಿಗೆ ಅಂತ 99 ವರ್ಷ ಲೀಸಿಗೆ ಹಾಕ್ಕೊಂಡ. ಗುಟ್ಟನ್ನು ಗುಟ್ಟಾಗಿ ಇಡಬೇಕು ಅಂತ ಅವನು ಜನಾನ ದೌರ್ಜನ್ಯದಿಂದ ಕರ್ಕೊಂಡು ಬಂದು ಗಣಿಗಾರಿಕೆ ಶುರು ಮಾಡಿದ. ಪುಟ್ಟ, ನಿಮ್ಮಮ್ಮನ ಉಳಿಸೋದಕ್ಕೆ
ಬರೀ ಇಷ್ಟು ದುಡ್ಡು ಸಾಕಾಗಲ್ಲ ಕಣೆ. 14 ವರ್ಷಕ್ಕೆ ಮದುವೆ, 15 ವರ್ಷಕ್ಕೆ ಮಗು, ಜೀವನ ಪೂರ್ತಿ ಗೋಳು. 25 ವರ್ಷಕ್ಕೆ ಸಾವು ಅವಳನ್ನು ಹುಡ್ಕೊಂಡು ಬಂದಿತ್ತು. ಆದರೆ ಮಗನಿಗೋಸ್ಕರ ಬಿಟ್ಟು ಹೋಗೋದಕ್ಕೆ ಅವಳ ಹತ್ರ ಇದ್ದಿದ್ದು ಒಂದೇ ಆಸ್ತಿ, ಅವಳ ಕೊನೆ ಮಾತುಗಳು. ಎಲ್ರೂ ದುಡ್ಡಿದ್ರೆ ತುಂಬಾ ನೆಮ್ಮದಿಯಾಗಿ ಬದುಕ್ಬೋದು ಅನ್ಕೋತಾರೆ, ಆದ್ರೆ ದುಡ್ಡಿಲ್ದೆ ನೆಮ್ಮದಿಯಾಗಿ ಸಾಯೋದಕ್ಕೂ ಆಗೋದಿಲ್ಲ ಅಂತ ಯಾರು ಯೋಚನೆ ಮಾಡೋದಿಲ್ಲ. ನನಗೊಂದು ಮಾತು ಕೊಡು. That was a very interesting experience. I really love his mother. I really love the story of this child being born and partially raised in this mine, being born into slavery, breaking out, returning, and helping liberate everyone else who was left behind. I think that's all really powerful. I also really loved the scenes like when he first met the girl and he kicked everyone's butt who tried, coming at him. And then later when he was driving her and he saw the woman who dropped the bread roll and everything else stopped for him, he didn't care about anything else. He needed to stop traffic, stop listening to her, the girl that he was driving with that he wanted a date and everything, just to help this woman. And then later, when he went to the club and outsmarted all those people with guns by just pouring a bunch of gasoline everywhere and threatening them with a match and a lit cigarette. I also am a huge fan of having someone, gossip about a hero or villain before we see them and getting some glimpses into how dangerous they are before we meet them. The issue I had was that this is a 2-hour and 30-minute film, and 97% of that was what I just described. Sequences where people are either literally giving us exposition of what we just saw or describing the hero who we're following. And I mean, I think there's only like 3 or 4 scenes. Everything else is montages and narration over it. That got old for me really quick. I wanted to be invested in these characters, and there were some investing moments, but considering that every character who spoke nearly spoke more than our hero, it kept me at arm's length. And that was really disappointing because it was shot really well, but the script doing that with the narration and the expositing and the voiceovering about our hero, that paired with, it seemed like a YouTube editor edited this video, because everything, like, this was very quick cutting, and that can work really well. The Bourne Supremacy, Bourne Ultimatum, Mad Max Fury Road, those are just movies that I'm familiar with that do it and do it well. But a lot of this here also skipped time. So we're skipping through time while also cutting very quickly. So you're never in the same moment. You're never cutting, or very rarely cutting, from one shot to another that are happening in the same moment. The first shot happens and then it cuts to something that's like 10, 20, 30 seconds later, or maybe minutes later. And it just, all of that kept me really at arm's length, which really bummed me out, because I could see the story here. And if you wanted to do the whole story in this film, you could, but it would be like a 5-hour film if you actually filled it with scenes and not montages. I would have loved a 5-hour film if it was full of scenes. You know what I mean? Or you could have just pared it down a lot. We could have, just instead of having so much narration in the middle, you could have it bookended. Kind of like Captain America the First Avenger. Have the reporter be in the beginning, like books burning, the reporter being brought in, being interviewed, and have it end that way. And maybe have a couple narrations throughout. Like, it's 2.5-hour movie, at most every 15 minutes, like 10 times max, including the bookends. And I'd be happy for that to be even less, like 5 total, including the bookends, just so we can live in this world. Cut down the story to him having left and then rising to power so that he can choose to go back, not have him grow up in a totally different territory and then be brought back. I would have
would have been down. And yeah, this isn't the movie for me. Is chapter 2 more like what I described, where we get actual scenes, or is it another movie where most of it is narration and montages and sequences? Because, you know, if the second one is what I would actually have enjoyed, I would be down for chapter 2. But if it's just this again, I mean, no one wants to watch somebody not connect with a film, right? I don't know. Tell me how you reacted to it, what you love about this. Did those things bother you too and keep you at arm's length? I can't imagine anyone who's actually watching this, you know, hates the movie. I don't even hate the movie. Just a couple different strategies in terms of like the screenplay and the editing, and this would have hit nail on the head for me, just right. I don't know what that was, but it would have been perfect for me. Thank you for joining. Free Discord room down below, as I said, if you want to come and yell at me for how wrong I am. But yeah, and I wouldn't even recommend you watching my full reaction. You can if you want. I welcome you to, but I'm experiencing the film. I'm not really connecting with it. So just keep that in mind. I would really like to see chapter 2 if it'd be, you know, closer to how I would have connected with it. But if it's like this, then I don't think anyone wants to watch me or have me do that, because, yeah, I just wouldn't connect with it if it's the same. What'd you think of this film, and how'd you react to it? How did it hit?